ಮಲೆನಾಡು ಭಾಗದಲ್ಲಿ ಅಷ್ಟು ರಂಗಭೂಮಿ ಬಗ್ಗೆ ಒಲವಿದ್ದವರಿದ್ರ ಆವಾಗಿನ ಕಾಲಘಟ್ಟದಲ್ಲಿ? ಮೊದಲನೇದಾಗಿ ಹೇಳಬೇಕು ಅಂತಂದರೆ ಮಲೆನಾಡಿನ ಭಾಗ ಅಂತ ನೀವೇನು ಹೇಳ್ತಿದ್ದೀರಿ, ಅದು ಸುಬ್ಬಣ್ಣವರ ಒಂದು ಹುಟ್ಟೂರು ಇಲ್ಲೇ ಮುಂಡಿಗೆಸರ ಅಂತ. ಮತ್ತು ಸುಬ್ಬಣ್ಣನ ಸಮಕಾಲೀನರು, ಅವರ ತಂದೆಯವರು ಎಲ್ಲ ಇಲ್ಲಿದ್ದವ್ರೆ. ಅವರು ಮೊದಲಿಗೆ ಇಲ್ಲಿ ಸಮೃದ್ಧವಾದ ಸ್ಥಳ ಸಾಂಸ್ಕೃತಿಕವಾಗಿ. ಯಕ್ಷಗಾನ ಇತ್ತು, ಆಮೇಲೆ ಹೊರಗಿಂದ ಬಂದವರು ದೊಡ್ಡಾಟಗಳನ್ನು ಮಾಡ್ತಾಯಿದ್ರು, ಆಮೇಲೆ ಕಂಪನಿ ನಾಟಕಗಳನ್ನು ಈ ಊರಲ್ಲಿ ಭೀಮನಕೋಣೆಯಲ್ಲಿ ಆಡ್ತಾಯಿದ್ರು, ಗಡಿಕಟ್ಟೆಯಲ್ಲಿ ಆಡ್ತಾಯಿದ್ರು, ಹೆಗ್ಗೋಡಲ್ಲಿ ಆಡ್ತಾಯಿದ್ರು. ಈ ಥರದ್ದು ಒಂದು ಚಟುವಟಿಕೆ ಇದ್ದೇ ಇತ್ತು. ಆಮೇಲೆ ಜಾನಪದವಾಗಿಯೂ ಅತ್ಯಂತ ಶ್ರೀಮಂತವಾದ ಸ್ಥಳ ಇದು. ಹೌದು. ಸುಬ್ಬಣ್ಣವರು ತಂದೇವಿ ದೀಪನ ಕೊಳ್ಳಿರಯ್ಯ ಅಂತ ಇಲ್ಲಿನ ದೇವರು ಏನಿದ್ದಾರೆ, ಅವರು ದೀಪಾವಳಿ ಹಬ್ಬ ಮಾಡುವಾಗ ಮನೆ ಮನೆಗೆ ದೀಪ ತಗೊಂಡೋಗಿ ಹಂಚುವ ಆ ಸಂದರ್ಭದಲ್ಲಿ ಅನೇಕ ಹಾಡುಗಳನ್ನು ಹಾಡುವ ಪದ್ಧತಿ ಅದು 3 ರಾತ್ರಿ ಇಡೀ ರಾತ್ರಿ ನಡೆಯುತ್ತೆ. ಅದರ ಬಗ್ಗೆ ಸುಬ್ಬಣ್ಣವರು ಬರೀತಾರೆ. ಹಾಗಾಗಿ ಇದು ಒಂದು ರೀತಿಯಲ್ಲಿ, ಆಮೇಲೆ ಶೈಕ್ಷಣಿಕವಾಗಿಯೂ ನಮ್ಮ LB ಕಾಲೇಜ್ ಅಂತ ಶುರುವಾಗುತ್ತೆ ಸಾಗರದಲ್ಲಿ. ಆ ಕಾಲೇಜು ಈ ಭಾಗದ ವಿದ್ಯಾರ್ಥಿಗಳಿಗೆ ಆವತ್ತು ಶಿಕ್ಷಣವನ್ನು ಕಲೀಲಿಕ್ಕಿದ್ದ ಭಾಳ ದೊಡ್ಡ ಕಾಲೇಜಾಗಿತ್ತು. ಆಮೇಲೆ ತುಂಬ ದೊಡ್ಡವರೆಲ್ಲನೂ ಇಲ್ಲಿ ಬಂದು ಪಾಠ ಮಾಡಿ ಹೋಗಿದ್ದಾರೆ LB ಕಾಲೇಜಲ್ಲಿ. ರಾಜಕೀಯವಾಗಿಯೂ ಇಲ್ಲಿ ಭಾಳ ಮುಖ್ಯವಾದ ಸ್ಥಳ. ಕಾಗೋಡು ಚಳವಳಿ ಶುರುವಾಗೋದು ಸಾಗರದಲ್ಲಿ, ಕಾಗೋಡು ಅನ್ನೋ ಊರಲ್ಲಿ. ಲೋಹಿಯಾ ಕೂಡ ಇಲ್ಲಿಗೆ ಬಂದು ಹೋಗ್ತಾರೆ. ಸಮಾಜವಾದಿ ಚಳವಳಿ ಶುರುವಾಗುತ್ತೆ. ಆಮೇಲೆ ಬಂಗಾರಪ್ಪನವರು, ಕಾಗೋಡು ತಿಮ್ಮಪ್ಪನವರು ಎಲ್ಲರೂ ಸಹ ಬೆಳೀತಕ್ಕಂಥದ್ದು ಇದೇ ಜಾಗದಲ್ಲಿ. ಅದರ ಜೊತೆಗೆ ಏನಾಗುತ್ತೆ, ನಮ್ಮ ಸುಬ್ಬಣ್ಣನವರ ಅನೇಕ ಸಮಕಾಲೀನರು ಸ್ವಾತಂತ್ರ್ಯ ಸಂದರ್ಭದಲ್ಲಿ ಇದು ಸಂಸ್ಥೆ ಶುರುವಾಗೋದು. ಆ ಕಾಲಘಟ್ಟದಲ್ಲಿ ಒಂದು ವ್ಯವಸ್ಥಿತವಾಗಿಂಥ ಸ್ಕೂಲ್ಗಳ ಆರಂಭವಾದ ಕಾಲಘಟ್ಟ ಅದು. ಮನೇಲಿದ್ದಂತಹ ಮಕ್ಕಳುಗಳಾಗಿರ್ಬೋದು ಉನ್ನತ ಶಿಕ್ಷಣಕ್ಕೆ ಕಳಿಸೋದು ತುಂಬ ವಿರಳವಾಗಿತ್ತು. ಏಕೆಂದರೆ ಮಲೆನಾಡು ಭಾಗದಲ್ಲಿ ಜಮೀನು ಜಾಸ್ತಿ ಇರುತ್ತೆ, ಕೆಲ್ಸಕ್ಕೆ ಇಟ್ಕೋಬೇಕು. ಮತ್ತು ನಾಟಕ ಅಂತ ಹೋದರೆ ಆ ಜನಗಳ ಕಲ್ಪನೆಯಲ್ಲಿ ಏನಿತ್ತು ಏನೋ ಗೊತ್ತಿಲ್ಲ. ಒಂದು ರೀತಿಯಾಗಿ ಒಂದು ಸಂಸ್ಥೆನ ಹುಟ್ಟಾಕೋದ್ ಜೊತೆಗೆ ಅದು ಬೆಳೆಸೋದಿದೆಯಲ್ಲ, ಅದಷ್ಟು ಸುಲಭದ ಮಾತಾಗಿರಲಿಲ್ಲ. ಹೀಗೆ ಬೆಳವಣಿಗೆ ಆಯಿತು. ಏಕೆಂದರೆ ಎಲ್ಲ ಕಡೆಯಿಂದಲೂ ನಾಟಕ ಕಲೀಲಿಕ್ಕೆ ಬಂದರೆ ಇಲ್ಲಿ ಸಾಧ್ಯ ಆಗಿದ್ದು, ಹೆಸರುವಾಸಿ ಆಗೋದಕ್ಕೆ ಸಾಧ್ಯ.